ಇವನಿಗೆ ಎಲ್ಲಿ ಆನೆ ಬಂತು ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಓಡಿದ್ರು, ಇವನು ಒಂದು ದಿಕ್ಕಲ್ಲಿ ಓಡಿದ. ಇವನು ಓಡಿದ್ದ ಆನೆ ಮುಂದಕ್ಕೆ ಹೋದ. ಓ, ಆ ಸೈಕಾಲಜಿ, ಅದು ರೀಸನ್. ಅದೇ ರೀಸನು, ಅದೇ ಆನೆ. ಈ ಆನೆಗಳನ್ನ ಸ್ಮೆಲ್ ಎಲ್ಲ ನೋಡಿ ಭೀಮಗೆ ಮದ ಬಂದಿತ್ತು, ಸೀಗೆಗುಡ್ಡಕ್ಕೆ ಮದ ಬಂದಿತ್ತು. ಇವೆಲ್ಲ ಒಟ್ಟಾಗಿ ಎಲಿಫೆಂಟ್ ಕಾರಿಡಾರಲ್ಲೇ ಇರೋದು. ಮತ್ತವರ ಏನು ಆನೆ ಕೂಗಾಡಿದ್ದೆಲ್ಲ ಗೀಳಿಟ್ಟಿದ್ದೆಲ್ಲ ಕೇಳಿಸ್ಕೊಂಡ್ರು ನಂಗೆ ಫೋನ್ ಮಾಡಿರು. ಹಾಸನ ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಬೇಲೂರು, ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಈ ಭಾಗಕ್ಕೆ ಒಬ್ಬ ನರ ಅಂತಕನ್ನ ರೂಪಿಸ್ತಾರೆ. ಅಲ್ಲೊಂದು ಸ್ವಲ್ಪ ಒಂದೇ ಗ್ರಾಮದಲ್ಲಿ 7 ದಿವಸ ಕ್ಯಾಂಪ್ ಮಾಡಿ ಅಲ್ಲಿ ಸುಮಾರು ಒಂದು 5-6 ಬ್ಯಾರಲ್ ಬಟ್ಟಿ ಶರಾಬೆಲ್ಲ ಕುಡಿದು ಕರಡಿ ಆನೆ ಹಿಡಿಯಕ್ಕೆ ಹೋದಾಗ ಏನಾರ ಡೇಂಜರ್ ಆಗ್ಬೋದು, ಫೈಟ್ ಮಾಡ್ಬೋದು, ಅದು ಬಂದು ಬೇರೆ ಆನೆ ಗುದ್ದಿ ಇಲ್ಲ ಅಪಾಯ ಆಗ್ಬೋದು, ಇನ್ನೇನೋ ಆಗ್ಬೋದು ಅಂತೇಳಿ ಭೀಮಾ ಬೀಟಮ್ಮನ್ನ ಒಂದು ಸುಮಾರು 15-25 ಯಾವುದೋ ಹಿಡಿಲಿಕ್ಕೆ ಹೋಗಿ ಆನೆ ಅದ್ರ ಮರಿ ಆನೆ ಹಿಡಿದಿದ್ದಕ್ಕೆ ಈ ಆನೆ ನರಹಂತಕ ಆನೆ ಆಗಿದೆ ಅಂತ ಹೇಳಿ. ಏನ್ ಸರ್ ಕತೆ ಅದು ಆಕ್ಚುಲಿ? ಅರ್ಜುನ ಆನೆ ಸತ್ತೋದ್ಮೇಲೆ ಬಿಕ್ಕೋಡಿನ, ಬೇಲೂರು ತಾಲೂಕಿನ ಬಿಕ್ಕೋಡಿನ ಆನೆ ಕ್ಯಾಂಪ್ ಖಾಲಿ ಮಾಡ್ತಾರೆ. ಜನವರಿ ತಿಂಗಳಲ್ಲಿ ಕರಡಿ ಆನೆ ಒಬ್ಬನ್ ಸಾಯಿಸುತ್ತೆ ಬೇಲೂರು ತಾಲೂಕಲ್ಲೇ ಆ ಭಾಗದಲ್ಲಿ. ಆಮೇಲೆ ಅವತ್ತು ಸಿಕ್ಕಾಪಟ್ಟೆ ಎಲ್ಲ ಸಾರ್ವಜನಿಕರು ಗಲಾಟೆ ಮಾಡ್ತಾರೆ, ರಸ್ತೆ ತಡೆ ಎಲ್ಲ ಮಾಡ್ತಾರೆ. ಮತ್ತೆ ಆನೆ ಹಿಡಿಯೋದು ಅಂತ ಮತ್ತೆ ಕ್ಯಾಂಪ್ನ ಕರ್ಸ್ಕೊಂತಾರೆ ಆನೆಗಳನ್ನೆಲ್ಲ ಕ್ಯಾಂಪಿಗೆ. ಅಭಿಮನ್ಯು, ಮಹೇಂದ್ರ ಆನೆಗಳೆಲ್ಲ ಬರ್ತವೆ. ಸುಮಾರು 7-8-10 ಆನೆಗಳನ್ನ ಕರ್ಕೊಂಡು ತರ್ತಾರೆ. 2 ಚಿಕ್ಕ ಆನೆಗಳು, ಒಂದು 6 ವರ್ಷದ ಮರಿ, ಇನ್ನೊಂದು 14-15 ವರ್ಷ, 17-16 ವರ್ಷದ ಒಂದು ಆನೆ. ಗಂಡ ಆನೆ ಆಗ್ಲಿ ಹೆಣ್ಣಾನೆ ಆಗ್ಲಿ 16-17 ವರ್ಷಕ್ಕೆ ಅವು ಮೇಜರ್ ಆಗ್ತವೆ. ಸೇಮ್ ನಾವು ಹೇಳ್ಬೇಕು ಅಂದ್ರೆ ನಮ್ಮ ಈ ಕಾಲೇಜ್ ಹುಡುಗನ ಲೆಕ್ಕ. 2 ಆನೆಗಳು ಕಣದೂರು ಅಂತ ನಾಗೇನಹಳ್ಳಿ ಹತ್ರ, ಅಲ್ಲೊಂದು ವೀರಭದ್ರ ದೇವಸ್ಥಾನದ ಹತ್ರ ಇರುತ್ತೆ. ಅಷ್ಟೊತ್ತಿಗೆ ಇವ್ರದ್ದು ಪ್ಲಾನ್ ಚೇಂಜ್ ಆಗುತ್ತೆ. ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ಮುಖ್ಯಸ್ಥರು ಆನೆ ಹಿಡಿಯ ಆಚರಣೆಗೆ ಬರಕ್ಕೆ ಅವರು ಬರ್ತಾರೆ. ಅವರು ಎದುರಿಗೆ ಇನ್ನು ಕರಡಿ ಆನೆ ಹಿಡಿಯಕ್ಕೆ ಹೋದಾಗ ಏನಾರ ಡೇಂಜರ್ ಆಗ್ಬೋದು, ಫೈಟ್ ಮಾಡ್ಬೋದು, ಅದು ಬಂದು ಬೇರೆ ಆನೆ ಗುದ್ದಿ ಇಲ್ಲ ಅಪಾಯ ಆಗ್ಬೋದು, ಇನ್ನೇನೋ ಆಗ್ಬೋದು ಅಂತ ಹೇಳಿ ಇವ್ರುಗಳು ಒಂದೊಂದು ಕತಾರ್ನ ಪ್ಲಾನ್ ಹಾಕ್ತಾರೆ. ಯಾರಿಗೂ ತೊಂದರೆ ಕೊಡದೆ ಅವು ಪಾಡಿಗೆ ಅವು 2 ಮರಿ ಆನೆಗಳು, ನೇನು ಮರಿನೇ, 16 ವರ್ಷ ಅಂದ್ರೆ ಮರಿನೇ, ಅವು ಪಾಡಿಗೆ ಅವರು ತಿನ್ಕೊಂಡು ಆಟ ಆಡಿಕೊಂಡು ಇದ್ದ ಆನೆಗಳನ್ನ ಹಿಡಿಯಕ್ಕೆ ಪ್ಲಾನ್ ಹಾಕ್ತಾರೆ. ಅರ್ಜೆಂಟ್ ಅದು ಅವತ್ತು ಬೆಳಿಗ್ಗೆ ತೀರ್ಮಾನ ಆಗಿರ್ತಾರೆ ಅಂತ ಅವ್ರ ಎದುರಿಗೆ. ಆಮೇಲೆ ಏನಾಗ್ತದೆ, ನಾಗೇನಹಳ್ಳಿ ಹತ್ರ ಕಣದೂರು ಅಂತ. ಕಣದೂರು ಅಂದ್ರೆ ಅಲ್ಲಿ ಭಾರಿ ಪ್ರಾಚೀನವಾದ ಒಂದು ದೊಡ್ಡ ವೀರಭದ್ರ ದೇವಸ್ಥಾನ ಇದೆ. ಅದು ಅಲ್ಲೇ ಸುತ್ತಮುತ್ತ ಒಂದು 20 ಹಳ್ಳಿ 30 ಹಳ್ಳಿಗೆ ಅದು ಅಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ. ತುಂಬಾ ಭಕ್ತರುಗಳು ಇದ್ದಾರೆ. ಆ ದೇವಸ್ಥಾನದಿಂದ 100 ಮೀಟರ್ ದೂರದಲ್ಲಿ ಈ 2 ಆನೆಗಳು ಇರ್ತವೆ. ಇವರು ಆನೆ ಹಿಡಿದು ಯಾವುದೋ ಪಾಪದ ಆನೆ ಹಿಡಿದು ಮಾಡಿದ್ದ ಅವತ್ತು ಒಂದು ತೀರ್ಮಾನ, ಹಾಸನ ಜಿಲ್ಲೆಯ ಸಕಲೇಶ್ಪುರ, ಆಲೂರು, ಬೇಲೂರು, ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಈ ಭಾಗಕ್ಕೆ ಒಬ್ಬ ನರ ಅಂತಕನ್ನ ರೂಪಿಸ್ತಾರೆ. ನರಾಂತಕ ಆನೆಯನ್ನು ರೂಪಿಸ್ತಾರೆ. ಅದೇನಾಗ್ತದೆ ಅಂದ್ರೆ PCCF ಒಂದು ಆನೆ ಹತ್ತಿ ಕೂತ್ಕೊಳ್ತಾರೆ ಮಹೇಂದ್ರ ಆನೆ ಮೇಲೆ. ಬೆಳಿಗ್ಗೆ ಎಲ್ಲ ದೇವಸ್ಥಾನದ ಹತ್ರ ಬರ್ತಾರೆ, ವೀರಭದ್ರ ದೇವಸ್ಥಾನ ಹತ್ರ ಕಾರ್ಯಾಚರಣೆಗೆ ಅಂತ. ಇನ್ನೇನು ಕಾರ್ಯಾಚರಣೆಗೆ ಹೊರಡ್ಬೇಕಾದ್ರೆ PCCF ಒಂದು ಆನೆಗೆ ಹತ್ತಿಸ್ತಾರೆ. ಅಭಿಮನ್ಯು ಆನೆ ಮೇಲೆ ಕೂತ್ಕೊಂತಾರೆ. ಇನ್ನೊಂದ್ 2 ಜನ, ಒಬ್ಬ ಶೂಟರ್ ಮತ್ತೆ ಇನ್ನೊಬ್ಬ ಡಾಕ್ಟರ್ ಒಬ್ರು ಇನ್ನೊಂದು ಆನೆ ಮೇಲೆ ಹತ್ತಿ ಕೂತ್ಕೊಂತಾರೆ. ಕಾಫಿ ತೋಟದೊಳಗೆ ಹೋಗ್ತಾರೆ. ಅಲ್ಲಿ 2 ಟೀಮಿಗೂ ಒಂದು ಕಾಂಪಿಟೇಷನ್ ಇರ್ತದೆ, ಒಂದು ಕೋಲ್ಡ್ ವಾರ್, ಅದಕ್ಕೆ ಶಿಥಿಲ ಯುದ್ಧ ಅಂತಾರೆ. ಈ ಕೋಲ್ಡ್ ವಾರ್ ಅಲ್ಲಿ ಏನಾಗುತ್ತೆ, PCCF ಎದುರಿಗೆ ನಾನು ಒಬ್ಬ ಶಾಬಾಸ್ಗಿರಿ ತಗೋಬೇಕು, ನಾನು ಹೊಡಿಬೇಕು ಅನ್ನೋದೊಂದು ಕಾಂಪಿಟೇಷನ್ ಇರ್ತದೆ. ನಮ್ಮ ಹುಡುಗರುಗಳು, ನಾವು ಏನು ಆನೆ ತಜ್ಞರು ಅಂತೀವಿ, ಆ ಹುಡುಗರುಗಳು ಆನೆ ನೋಡ್ತಾ ಇರ್ತಾರೆ. ಅದರಲ್ಲಿ ಒಂದು ದೊಡ್ಡ ಆನೆ ಇರ್ತದೆ, ಮತ್ತೊಂದು ಚಿಕ್ಕ ಮರಿ ಅಂದ್ರೆ 6 ವರ್ಷದ ಮರಿ. ಅದು ಹಾಲು ಕುಡಿಯೋದು ಬಿಟ್ಟು ಒಂದು 2 ವರ್ಷನ 1 ವರ್ಷ ಆಗಿರ್ತದೇನೋ, ಅಷ್ಟು ಚಿಕ್ಕ ಮರಿ ಇರುತ್ತೆ. ಯಾವಾಗ ಇನ್ನೊಂದು ಟೀಮು ಆ ದೊಡ್ಡ ಗಂಡಾನೆ ಹತ್ರಕ್ಕೆ ಹೋಗ್ತಾ ಇರುತ್ತೆ, ಆವಾಗ ಇನ್ನೊಂದು ಟೀಮ್ ಏನ್ ಅನಿಸ್ತದೆ, ನಾನು ಹೊಡೆದು ಶಾಬಾಸ್ಗಿರಿ ತಗೋಬೇಕು ಅಂತ ಹೇಳಿದ್ದೆ. ಅದು ಅರಬಿಕಾ ತೋಟದಲ್ಲೇ ಅವು ಗಿಡಗಳು, ಚಿಕ್ಕ ಗಿಡ, ಕುಳ್ಳು ಗಿಡ ಅಂದ್ರೆ 5 ಅಡಿ ಇರ್ಬೋದು ಗಿಡಗಳು. ಅದ್ರೊಳಗೆ ಇವರು ಆನೆ ಕಾಣ್ತಾ ಇರಾಕ್ಲ, ಇನ್ನೊಂದು ಆನೆ ಮೇಲೆ ಕೂತ್ಕೊಂಡು ಹೋಗಿದ್ರು ಆನೆ ಕಾಣ್ತಾ ಇರಾಕ್ಲ, ಆ ಆನೆ ಹೊಡೆದು ಬೀಳಿಸ್ತಾರೆ. ಡಾಟ್ ಆಯ್ತು ಅಂತಾರೆ. ಆ ಆನೆ ಇನ್ನೊಂದು ಟೀಮು ಇನ್ನೊಂದು ಗಂಡಾನೆ ಹತ್ರಕ್ಕೆ ಹೋಗ್ಬೇಕಾದ್ರೆ ಇವ್ರು ಹೊಡೆದಾಗಿರ್ತದೆ. ಅರಬಿಕಾ ತೋಟ ಚಿಕ್ಕ ಗಿಡಗಳು ಆನೆ ಮೇಲೆ ಕೂತ್ಕೊಂಡು ಕಂಪ್ಲೀಟ್ ಕಾಣ್ತದೆ. ರೋಬಸ್ಟ ತೋಟಗಳಾಗಿ ಹಳೆ ತೋಟಗಳಾದ್ರೆ 10 ಅಡಿ 12 ಅಡಿ ಹೈಟ್ ಇರ್ತವೆ. ಅವಾಗ ದೊಡ್ಡ ಆನೆಗಳು ಕಾಣಲ್ಲ. ಇವರು ಹೊಡಿಲಿ, ಆ ಗಂಡಾನೆ ದೊಡ್ಡದು ಹೊಡಿಬೋದಿತ್ತು. ಆ ಮರಿ ಹೊಡ್ಕೊಂಡ್ರು. ಆ ಮರಿ ಒದ್ದಾಡ್ತಾ ಇರ್ತದೆ, ನೇನ ಮಾಡ್ತಾರೆ, ಕಳಿಸ್ತಾರೆ. ತಗೊಂಡೋಗಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಅದು ಇನ್ನು ದುಬಾರಿಗೆ ತಗೊಂಡು ಹೋಗ್ತಾರೆ. ದುಬಾರಿಯಲ್ಲಿ ಅದು ಎಲ್ಲ ತಗೊಂಡಾಗ ಅಲ್ಲೊಂದು ತೋಟಕ್ಕೆ ಬಿಟ್ಕೊಂಡು ಕೈ ತೊಳ್ಕೊಂತಾರೆ. ಆದ್ರೆ ಬದುಕಿದೆ ಆನೆ, ಮರಿ ಆನೆ ಬದುಕಿದೆ. ಆದ್ರೆ ಈ ಆನೆ ಯಾವಾಗ ಜೊತೆಗಾರನೋ, ಅದರ ತಮ್ಮನೋ,
ಬೇರೆ ಏನೋ ಸಂಬಂಧನೋ ಆ ಆನೆ ಕಳ್ಕೊಂಡು ಇದು ವರ್ಷಾನುಗಟ್ಲೆ ಒಟ್ಟೊಟ್ಟಿಗೆ ಇದ್ದ ಆನೆಗಳು ಅವು ಮೊದಲೇ ಆನೆಗಳು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಬೆಳೆದಿರೋವು. ಅವುಗಳಿಗೆ ಕುಟುಂಬ ವ್ಯವಸ್ಥೆ ಒಳಗೆ ಅವು ಅಜ್ಜಿ ಅಕ್ಕ ತಮ್ಮ ಅಣ್ಣ ತಮ್ಮ ಅಂತ ಎಲ್ಲ ಸಂಬಂಧ ಇರಿಸ್ಕೊಂಡಿರೋ ಆನೆಗಳು ಸಡನ್ ಜೊತೆ ಇದ್ದ ಜೊತೆಗಾರ ಇಲ್ಲ ಕಣ್ಣೆದುರಿಗೆ ಅಲ್ಲಿ ಬಿದ್ದು ಒದ್ದಾಡೋದು ನೋಡಿದಾಗ ಅವಕ್ಕೆ ಅರ್ಥ ಆಗುತ್ತೆ. ನಾನು ಅವತ್ತೇ ಹೇಳಿದ್ದೆ, ಇದು ಮುಂದೆ ಯಾರ ಮೇಲೆ ಅಟ್ಯಾಕ್ ಮಾಡ್ಬೋದು, ಇಲ್ಲ ಅಂದ್ರೆ ರೋಷಾವೇಶ ಜಾಸ್ತಿ ಆಗ್ಬೋದು ಅಂತ ನಾವು ನಮ್ಮ ಎಲ್ಲ ಸಾಮಾನ್ಯಕ್ಕೆ ಎಲ್ಲರೂ ಅದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಏನಾಯ್ತು, ಈ ಆನೆ ಅವತ್ತು ರಾತ್ರಿ ಆ ಭಾಗದಲ್ಲೆಲ್ಲ ಓಡಾಡ್ತು. ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕೂಗಾಡಿದ್ದೆಲ್ಲ ಗೀಳಿಟ್ಟಿದ್ದೆಲ್ಲ ಕೇಳಿಸ್ಕೊಂಡ್ರು. ನಂಗೆ ಫೋನ್ ಮಾಡಿರು, ಆನೆ ಕೂಗ್ತಾ ಇದೆ, ನಮ್ಮ ಮನೆ ಹತ್ರ ಬಂದಿತ್ತು, ಹುಡುಕ್ತಾ ಇದೆ ಅಂತ. ಅದಕ್ಕೆ ಸಿಕ್ಕಾಪಟ್ಟೆ ಮಾನಸಿಕ ಆಘಾತನೂ ಆಯ್ತು. ಸೀದಾ ಅಲ್ಲಿಂದ ಏನ್ ಬಿಕ್ಕೋಡ್ ಕ್ಯಾಂಪ್ ಇದೆ, ಆನೆ ಕ್ಯಾಂಪ್, ಅದರೊಂದು ಆ ಕಡೆ ಒಂದು ಜಗ್ಬೋರ್ನಹಳ್ಳಿ ಅಂತಿದೆ, ಅಲ್ಲೊಂದು ರಿಸರ್ಚ್ ಫಾರೆಸ್ಟ್ ಒಂದು ಇದೆ. ಅಲ್ಲಿ ಏನು ಭೀಮಾ ಬೀಟಮ್ಮನ್ನ ಒಂದು ಸುಮಾರು 15-25 ಆನೆಗಳ ಟೀಮ್ ಒಳಗೆ ಸೇರ್ಕೊಂತದ್ದು. ಈ ಆನೆ ಅಲ್ಲಿಂದ ಸೇರ್ಕೊಂಡು ಅಲ್ಲಿಂದ KR ಪೇಟೆಗಾಗಿ, ಚಿಕ್ಕಮಗಳೂರು ಜಿಲ್ಲೆ KR ಪೇಟೆಗಾಗಿ ಆಲದಗುಡ್ಡೆ ಅಂತ ಅಲ್ಲೋಗಿ ಒಂದು 2-3 ದಿವಸ ಇದ್ದು, ಏನು ಒಂದು ಪ್ರತಿಷ್ಠಿತ ಹೈಸ್ಕೂಲ್ ಅಲ್ಲೋಗಿ 1 ದಿವಸ 2 ದಿವಸ ಇರ್ತವೆ. ನಾನು ಆ ಟೀಮಲ್ಲಿ ಈ ಆನೆ ನೋಡಿದ್ದೇನೆ. ಒಂದೇ ಸೈಜ್ನವು 2 ಆನೆಗಳಿದ್ದು, ಗಂಡಾನೆ. ಆಮೇಲೆ ವಿಕ್ರಾಂತ್ ಇತ್ತು, ಆಮೇಲೆ ಇನ್ನೊಂದು ಹೆಸರಿಲ್ಲದ ಆನೆ ಇತ್ತು, ಆಮೇಲೆ ಸೀಗೆಗುಡ್ಡ ಇತ್ತು. ಅವರೆಲ್ಲರಿಗೂ ಬಾಸ್ ಭೀಮನು ಇದ್ದ. ಈಗ 24 ಆನೆ ನಾವು ನೋಡಿದ್ದೆ. ಆಮೇಲೆ ಆ ಆನೆಗಳೆಲ್ಲ ಮತ್ತೆ ಆಲದಗುಡ್ಡೆ ಕಾಡಿಗೆ ಬಂದು ಅಷ್ಟೊತ್ತಿಗೆ ಕ್ಯಾಂಪ್ ಬದಲಾಯಿಸ್ತಾರೆ. ಯಾರು ಇವರು ಆನೆನ ಈ ಆನೆ ಕ್ಯಾಂಪ್ ಯಾವಾಗ ಭೀಮನ್ ಜೊತೆ ಬೀಟಮ್ಮ ಎಲ್ಲ ಮತ್ತಾವರ ಕಡೆಗೆ ಹೋದು, ಚಿಕ್ಕಮಗಳೂರು ಜಿಲ್ಲೆ ಮತ್ತಾವರದ ಕಡೆ ಹೋದಾಗ ಇಲ್ಲಿದ್ದ ಆನೆಗಳನ್ನ, ಬೇಲೂರು ತಾಲೂಕು ಬಿಕ್ಕೋಡಿಲಿದ್ದ ಆನೆಗಳನ್ನ ಅಲ್ಲಿ ಮತ್ತಾವರಕ್ಕೆ ತಗೊಂಡೋಗಿ ಅಲ್ಲಿ ಫಾರೆಸ್ಟ್ ಇದರಲ್ಲಿ ಕ್ಯಾಂಪಲ್ಲಿ ಇಡ್ತಾರೆ. ಈ ಆನೆಗಳನ್ನ ಸ್ಮೆಲ್ ಎಲ್ಲ ನೋಡಿ ಭೀಮಗೆ ಮದ ಬಂದಿತ್ತು, ಸೀಗೆಗುಡ್ಡಕ್ಕೆ ಮದ ಬಂದಿತ್ತು. ಇವೆಲ್ಲ ಒಟ್ಟಾಗಿ ಎಲಿಫೆಂಟ್ ಕಾರಿಡಾರಲ್ಲೇ ಇರೋದು. ಮತ್ತಾವರ ಏನು ಆನೆ ಕ್ಯಾಂಪ್ ಇತ್ತು ಅದು ಆನೆ ಕಾರಿಡಾರಲ್ಲೇ ಇರೋದು. ಆಲದಗುಡ್ಡೆ ಅನ್ನೋದು ಈಗಲ್ಲ, ಬ್ರಿಟಿಷರು ಬರೋಕ್ಕಿಂತ ಹಿಂದಿನ ಆ ಕಾಲದೊಂದಲೂ ಅದು ಆನೆಗಳದ್ದೇ ಒಂದು ವಾಸಸ್ಥಾನ. ಆ ಕಾಲದೊಂದಲೂ ಆನೆಗಳಿರೋ ಜಾಗ ಆನೆಗಳ ಕಾರಿಡಾರ್. ಆ ಆನೆ ಕಾರಿಡಾರ್ ಇಲ್ಲಿಗೆ ಹೋಗ್ತದೆ ಅಂದ್ರೆ ಅದು ಮುತ್ತೋಡಿ ಫಾರೆಸ್ಟಿಗೆ ಹೋಗ್ತದೆ. ಒಂದು 100 ವರ್ಷ 120 ವರ್ಷದಿಂದ ಈಚೆಗೆ ಎಲ್ಲರೂ ಆನೆಗಳನ್ನ ಕಾಡನ್ನೆಲ್ಲ ಕಡ್ದು ಅದ್ರ ಕಾರಿಡಾರ್ ಎಲ್ಲ ನಾಶ ಮಾಡಿ ಕಾಫಿ ತೋಟ ಮಾಡ್ಕೊಂಡ್ರು ಬಿಟ್ರೆ, ಅದಕ್ಕಿಂತ ಹಿಂದೆ ಅದು ಆನೆದೇ ಕಾರಿಡಾರ್. ತೋಡಿಯಿಂದ ಬಂದು ಆಲದಗುಡ್ಡೆ ಬಂದು ಅಲ್ಲಿಂದ ಇಲ್ಲಿ ನಮ್ಮ ಬೇಲೂರು ಭಾಗಕ್ಕೆ ಬಂದು ಸಕಲೇಶ್ಪುರ ಬಂದು ಈಗ ಕೊಡಗಿಗೆ ಹೋಗ್ತಿದ್ದು ಆನೆಗಳು. ಅಲ್ಲಿಂದ ಆ ಗುಂಪಲ್ಲೇ ಈ ಆನೆನೂ ಇತ್ತು. ಅಲ್ಲಿಂದ ಮುಂದೆ ರಾತ್ರಿ ಅಲ್ಲಿ ದಾಟಿ ಅಲ್ಲಿಂದ ಇವರೆಲ್ಲ ಭೀಮಾ ಮತ್ತೆ ಸೀಗೆಗುಡ್ಡ ಅಟ್ಯಾಕ್ ಮಾಡಕ್ ಹೋದಾಗ ಇವ್ರು ಹೆದರಿ ಅಭಿಮನ್ಯುನು ಎಲ್ಲ ಕರ್ಕೊಂಡು ಓಡೋದ್ರು. ಅಲ್ಲೊಂದು 2-3 ಆನೆ ಭೀಮನ ಹೊಡೆತಕ್ಕೆ, ಭೀಮಾ ಸೀಗೆಗುಡ್ಡ ವಿಕ್ರಾಂತ್ 3 ಆನೆ ಹೊಡೆತಕ್ಕೆ ಅವು ಕತೆ ಮುಗಿದು ಹೋಗಿರ್ತಿತ್ತು. ಅದಿರಲಿ, ಅಲ್ಲಿಂದ ಮುಂದೆ ಹೋಗಿ ಮುತ್ತೋಡಿ ಬಾರ್ಡ್ರಿಗೆ ಹೋಗಿ ಅಲ್ಲೊಂದು ರಂಗನ ಬೆಟ್ಟ ಅಂತಿದೆ, ಅಲ್ಲಿಂದ ವಾಪಸ್ ಬಂದು ತಳಿಯಾಳ ಅಂತ ಆ ಭಾಗದಲ್ಲೆಲ್ಲ ಬಂದು ಅಲ್ಲೊಂದು ಸ್ವಲ್ಪ ಒಂದೇ ಗ್ರಾಮದಲ್ಲಿ 7 ದಿವಸ ಕ್ಯಾಂಪ್ ಮಾಡಿ ಅಲ್ಲಿ ಸುಮಾರು ಒಂದು 5-6 ಬ್ಯಾರಲ್ ಬಟ್ಟಿ ಶರಾಬೆಲ್ಲ ಕುಡಿದು ಅಲ್ಲಿಂದ ಬಂದು ಚಿಕ್ಕಮಗಳೂರು ಬಾರ್ಡ್ರಿಗೆ ಬಂದು ಮಾಜಿ MLA ತೋಟದಲ್ಲಿದ್ದು ಅಲ್ಲಿಗೆ ನಾನು ಹೋಗಿದ್ದೆ ಆನೆ ನೋಡ್ಕೆ ಬರೋಕ್ಕೆ. ಅಲ್ಲಿಂದ ವಾಪಸ್ ಬಂದು ಅಷ್ಟೊತ್ತಿಗೆ ಭೀಮಾ ಇಡೀ ಟೀಮ್ ಬಿಟ್ಟು ಓಡಿ ಬಂದಾಯ್ತು, ಬೀಟಮ್ಮನ ಟೀಮ್. ಅಲ್ಲಿ ಏನಾಯ್ತು, ಬೀಟಮ್ಮ ಬಂದಾಯ್ತು, ಅದರದ್ದು ಮಧುಚಂದ್ರ ಮುಗಿದೋಯ್ತು, ವಾಪಸ್ ಬಂದಾಯ್ತು. ನನಗೆ ಬೀಟಮ್ಮನು ಬಂದಾಯ್ತು. KR ಪೇಟೆ ದಾಟಿ KR ಪೇಟೆನೇ ಒಂದು ಗಡಿ, ಅಲ್ಲಿ ದಾಟಿದ್ರೆ ಬೇಲೂರಿಗೆ ಬಂತು ಅಂತ ಬೇಲೂರಿಗೆ ಬಂದಾಯ್ತು. ಬೇಲೂರು ತಾಲೂಕಿಗೆ ಹಾಸನ ಜಿಲ್ಲೆಗೆ ಬಂದಾಯ್ತು. ಅದ್ರ ಮಧ್ಯದಲ್ಲಿ ನಂಗೊಂದು ಫೋನ್ ಬಂತು. ಆ ಕಡೆ ಆ ಭಾಗದ ಪ್ಲಾಂಟರ್ ಒಬ್ರು ನೋಡಿ, ಆ ಬೀಟಮ್ಮ ಆನೆ ಜೊತೆ ಬಂದಿದ್ದ ಜೊತೆ ಒಂದು ಗಂಡ ಆನೆ, ಒಂದು ಭಾರಿ ದೊಡ್ಡ ಆನೆ ಏನಲ್ಲ, ಒಂದು ಮರಿ ಆನೆ, ಒಂದು ಅಡಿ ಅಷ್ಟು ಕ್ವಾರೆ ಇದಾವೆ, ಅದು ನಮ್ಮಲ್ಲೇ ಇದೆ, ಅದು ದಾರಿ ತಪ್ಪಿ ಹೋಗ್ಬಿಟ್ಟಿದೆ, ಅದಕ್ಕೆ ದಾರಿ ಗೊತ್ತಾಗ್ತಿಲ್ಲ ಅಂತ ಕಾಣ್ತದೆ, ಬಾಳೆ ಎಲ್ಲ ತಿನ್ನುತ್ತೆ, ಮತ್ತೆ ಹೋಗಿ ಅಲ್ಲೆಲ್ಲ ತೋಟದಲ್ಲಿ ಮಲಗುತ್ತೆ ಅಂತ. ನಾನು ಹೇಳಿದೆ ಬರ್ತೀನಿ ಆಯ್ತು ಅಂದೆ. ನಾನು ಅಷ್ಟೊತ್ತಿಗೆ ಅವ್ರ ಫೋನ್ ನಂಬರು ಎಲ್ಲ ಇದಾಯ್ತು, ಮಿಸ್ ಆಯ್ತು ನನಗೆ. ಆ ಆನೆ ಅಲ್ಲೆಲ್ಲ ಹುಡುಕಿ ವಾಪಸ್ಸು ಮತ್ತೆ ಬೀಟಮ್ಮ ಬಂದು ದಾರಿ ಸಿಕ್ಕುತ್ತೆ, ದಾರಿಯಲ್ಲಿ ಬರ್ತಾ ಇರುತ್ತೆ. ಅದು ಯಾವ ಆನೆ ಅಂದ್ರೆ ಇದೇ ಈ ವೀರಭದ್ರ ದೇವಸ್ಥಾನದ ಹತ್ರ ಹೊಡೆದ್ರಲ್ಲ ಅವಾಗ ಆ ದೊಡ್ಡ ಆನೆ ಇತ್ತಲ್ಲ, ಅದು ಅದ್ರ ಜೋಡಿ ಇದ್ದಂತ ಮರಿಯಾನೆ ಮರಿಯಾನೆನೇ ಹಿಡಿದಿದ್ರು. ಅಷ್ಟೊತ್ತಿಗೆ ಈ ಆನೆ ಮನುಷ್ಯರ ಬಗ್ಗೆ ರೋಷಾವೇಶ ಎಲ್ಲ ಆಗಿರುತ್ತೆ, ಅದಕ್ಕೊಂದು ಸ್ವಲ್ಪ ಗುಂಡು ಹೊಡೆದಿರ್ತಾರೆ ಅಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ, ಅದಕ್ಕೆ ಅದು ಬೇರೆ ಇದಿರುತ್ತೆ, ಬೇಜಾರು ಗುಂಪಿಂದ ತಪ್ಪಿಸ್ಕೊಂಡಿದ್ದು ಒಂದು, ಜೊತೆಗೆ ಇಲ್ಲಿ ಅದರ ಜೊತೆ ಮರಿಯಾನೆ ಹಿಡಿದಿದ್ದು, ಅದು ಭಾರಿ ರೋಷಾವೇಶದಲ್ಲೇ ಇರುತ್ತೆ. ಅಲ್ಲಿ ಬಂದಾಗ ಕಂಚನಹಳ್ಳಿ ಅಂತ ತೋಟ, ಅದ್ರ ಪಕ್ಕದ ತೋಟದಲ್ಲಿ ಮಲಗಿರೋದು ಅಂದ್ರೆ ಮನುಷ್ಯರಿಗೆ ಹೆದರಿ
ಕದ್ದು ಕೂತಿರ್ತದೆ ಅಷ್ಟೇ. ನೋಡಿ, ವೆಸ್ಟರ್ನ್ ಘಾಟ್ ಕಾಡಲ್ಲಾಗ್ಲಿ, ಬಂಡೀಪುರ ಆಗ್ಲಿ, ನಾಗರಹೊಳೆ ಆಗ್ಲಿ, ಇಲ್ಲೆಲ್ಲ ಆನೆಗಳು ಹಗಲು ರಾತ್ರಿ ತಿರುಗ್ತವೆ. ಅವಕ್ಕೇನು ರಾತ್ರಿ ಹಗಲು ಏನು ಲೆಕ್ಕಕ್ಕಿಲ್ಲ. ಇಲ್ಲಿ ಊರೊಳಗಿದ್ದವಾದ್ರೆ ಮನುಷ್ಯರಿಗೆ ಕಾಣಿಸ್ಕೋಬಾರ್ದು ಅಂತ ಹೇಳಿ ಅರ್ಧ ಹೆದರಿ ಅವು ಎಲ್ಲೋ ಒಂದು 6 ಗಂಟೆ ಕತ್ಲಾಗವರಿಗೆ ಹೆದರಿ ನಿಂತಿರ್ತ ಕಾಡೊಳಗೆ ಇಲ್ಲ ಕಾಫಿ ತೋಟದೊಳಗೆ ಅವಿತು ಕೂತಿರ್ತವೆ. ಇದು ಅಲ್ಲೆಲ್ಲೋ ಅಲ್ಲೇ ಅಷ್ಟು ದೂರದಿಂದ ನಡ್ಕೊಂಬಂದು ಅದಕ್ಕೆ ಆಹಾರ ಸಿಕ್ಕಿತ್ತೋ, ನೀರು ಸಿಕ್ಕಿತ್ತೋ, ಇಲ್ಲ ಅದ್ರ ಪಾಡಿಗೆ ಅದು ಇದ್ದಾಗ ಎಲ್ಲ ಇರ್ತಾರೆ, ಎಲ್ಲ ಲಾಟ್ಪುಟ್ ಹೊಡ್ಕೊಂಡಿರ್ತಾರೆ. ಅಂತಾರೆಲ್ಲ ಒಂದು ಗುಂಪು ಕಟ್ಕೊಂಡು ಹೋಗ್ತಾರೆ. ಇವರಿಗೆ ಒಂದು ಸ್ವಲ್ಪ ತಿಳುವಳಿಕೆ ಬರಬೇಕು. ಇವರು ಮಾಡೋ ಈ ಗನಂದಾರಿ ಕೆಲಸದಿಂದ ಅಮಾಯಕ ಜೀವಗಳು ಬಲಿ ಆಗ್ತವೆ, ತುಂಬಾ ಬಲಿ ಆಗ್ತದೆ. ಹಿಂದೆ ಸಕಲೇಶ್ಪುರ ತಾಲೂಕಲ್ಲೂ ಇದು ನಡೀತಾ ಇತ್ತು. ಆವಾಗ ಎಲ್ಲರಿಗೂ ತಿಳುವಳಿಕೆ ಕೊಟ್ಕೊಂಡು ಎಲ್ಲ ಪರಿಸರವಾದಿಗಳು ಎಲ್ಲ ಸೇರ್ಕೊಂಡು ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಅದು ನಿದ್ದೆ ಮಾಡಲಿ, ಅದ್ರ ಪಾಡಿಗೆ ಅದು ಹೋಗ್ತದೆ. ಬೇಕಾದರೆ ಸಾಯಂಕಾಲ 7 ಗಂಟೆ ಮೇಲೆ ಬೇಕಾದ್ರೆ ನೀವು ಅದು ನೀವು ಎಲ್ಲಿಗೆ ಕಳಿಸ್ಬೇಕೋ ಅದ್ರ ವಿರುದ್ಧ ದಿಕ್ಕಲ್ಲಿ ಪಟಾಕಿ ಹೊಡೀರಿ ಅಂತ ಹೇಳಿದ ಮೇಲೆ ಈಗ ಜನಗಳೆಲ್ಲ ಆನೆ ಬಂದರು. ಅದ್ರ ಹಳ್ಳಿಯರೇ ನಮ್ಮ ಸಕಲೇಶ್ಪುರ ಕಡೆ ಭಾಗದಲ್ಲಿ ಹಳ್ಳಿಯರೇ ಅಲ್ಲೊಂದು ಕಾವಲು ನಿಂತ್ಕೊಂಡು ಯಾವನ್ನೋ ಅಲ್ಲಿ ಹತ್ರಕ್ಕೆ ಹೋಗ್ದಂಗೆ ಪಟಾಕಿ ಆಗ್ದಂಗೆ ಮಾಡ್ತಾ ಇದ್ದಾರೆ. ಆದರೆ ಹಳ್ಳಿಯರಿಗೆ ಗೊತ್ತಿಲ್ಲ. ಗುಂಡು ಪೋಖರಿಗಳು ಎಲ್ಲ ಹೋಗಿ ಆನೆ ನಿತ್ತಲ್ಲಿ ಹೋಗಿ ಪಟಾಕಿ ಹೊಡೆದು ಗುಂಡು ಹೊಡೆದು ಓಡಿಸ್ತಾರೆ. ಅರ್ಧಂಬರ್ಧ ನಿದ್ದೆ ಆಗಿದ್ದ ಆನೆಗಳು ರೋಷಾವೇಶದಲ್ಲಿ ಬರ್ತವೆ. ಆನೆಗಳು ಸಾಮಾನ್ಯಕ್ಕೆ 7:30 10:30 11 ಗಂಟೆವರೆಗೂ ಮಲಗಿದಲ್ಲಿ ಗೊರಕೆ ಹೊಡಿತಾ ಇರ್ತವೆ. ಬೆಳಿಗ್ಗೆ ಅಕ್ಕಪಕ್ಕದ ಇದ್ದರಿಗೆಲ್ಲ ಕೇಳಿಸ್ತಾ ಇರ್ತದೆ. ಸುಮಾರು ಒಂದು 50 ಅಡಿ 100 ಅಡಿ ದೂರದಲ್ಲಿ ಇದ್ದರಿಗೆ ಆನೆ ಗೊರಕೆ ಹೊಡೆಯೋದು. ಅಂಥ ಸಮಯದಲ್ಲಿ ಆನೆ ಹೇಳಿಸಿದಾಗ ಅದಕ್ಕೆ ಭಾರಿ ಸಿಟ್ಟು ಬರುತ್ತೆ. ಜೊತೆಗೆ ಪಟಾಕಿ, ಜೊತೆಗೆ ಇವ್ರ ಮನೆ ಕೂಗಾಟ, ಕಿರ್ಚಾಟ, ಗುಂಡು ಭಾರಿ ರೋಷಾವೇಶದಲ್ಲಿ ಬರ್ತಾ ಇರ್ತದೆ. ಕಂಚನಹಳ್ಳಿ ತೋಟದಲ್ಲಿ ಶ್ರೀಧರ ಅನ್ನೋನು ವ್ಯಕ್ತಿ ಜೊತೆಗೆ ಬೇರೆಯವರು ಇರ್ತಾರೆ. ಅವನು ಸ್ವಲ್ಪ ಇಲ್ಲೇ ಇದ್ದನು, ಇಲ್ಲಿ ನನ್ನ ಕಸಿನ್ ತೋಟದಲ್ಲಿ ಕೆಲಸಕ್ಕಿದ್ದ. ಅವನು ಸ್ವಲ್ಪ ವರ್ಷದಿಂದ, ಅವನಿಗೊಂದು 65-68 ವರ್ಷ ಆಗಿರ್ಬೋದು. ಆನೆ 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 ಅಂತ ಎಲ್ಲ ಕೂಗಿದಾಗ ಅದು ಅರಬಿಕಾ ತೋಟ, ಆನೆ ಎದ್ದು ಕಾಣುತ್ತೆ. ಇವನಿಗೆ ಎಲ್ಲಿ ಆನೆ ಬಂತು ಏನು ಅಂತ ಗೊತ್ತಿಲ್ಲ. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಓಡಿದ್ರು, ಇವನು ಒಂದು ದಿಕ್ಕಲ್ಲಿ ಓಡಿದ. ಇವನು ಓಡಿದ್ದ ಆನೆ ಮುಂದಕ್ಕೆ ಹೋದ. ಆನೆ ಆ ದಿಕ್ಕಲ್ಲಿ ಬರ್ತಿದೆ ಅಂತ ಗೊತ್ತಿಲ್ಲ. ಆನೆ ಈಸಿಯಲ್ಲಿ ಅವನು ಸೊಂಡ್ಲಲ್ಲಿ ಹೊಡೆದು ಹೋಗ್ತಾ ಇತ್ತು. ಆನೆಗೆ ಒಂದು ಆನೆ ಗಾಬರಿಯಿಂದ ಓಡ್ತಾ ಬರ್ಬೇಕಾರೆ ಅದರಲ್ಲೂ ಸ್ವಲ್ಪ ಮಾನಸಿಕವಾಗಿ ಮನುಷ್ಯರ ಬೆಲೆ ಅದಕ್ಕೆ ರೋಷ ತುಂಬಿರೋ ಆನೆ. ಯಾಕೆಂದರೆ ಒಂದು ಗನಂದಾರಿ ಕೆಲಸ ಮಾಡಿರಲ್ಲ ಕಣದೂರಲ್ಲಿ, ಆ ಪಾಪದ ಮರಿ ಹಿಡಿದು ಅದ್ರ ಎದುರಿಗೆ ಇದನ್ನ ಕಟ್ಟಿ ಎಳ್ಕೊ ಹೋದ್ರಲ್ಲ, ಅದರಿಂದ ಈ ಆನೆ ಅದಕ್ಕೆ ಮನುಷ್ಯರ ಮೇಲೆ ದ್ವೇಷ ಬಂದಿತ್ತು. ಆ ಸೈಕಾಲಜಿ, ಅದು ರೀಸನ್, ಅದೇ ರೀಸನು, ಅದೇ ಆನೆ. ಅದೇ ಆನೆ ಅಲ್ಲ ಅಂತ ನೋಡೋಣ, ಹೇಳಿ ನೋಡೋಣ. ಅದೇ ಆನೆ. ಅದ್ರ ಜೊತೆ ಇನ್ನೊಂದಿತ್ತು, ಇದು ತಪ್ಪಿಸ್ಕೊಂಡಿತ್ತು. ಅದು ಬೇರೆ, ಅದು ಮನುಷ್ಯರ ಮೇಲೆ ದ್ವೇಷ ಇತ್ತು, ಸೊಂಡ್ಲಲ್ಲಿ ಹೊಡಿತು. ಬೇರೆ ಆನೆಗಳು ಕೆಲವು ಆಗಿದ್ರೆ ಬೇಕಾದ್ರೆ ದಾರಿ ತಪ್ಪಿಸಿ ಹೋಗ್ತಿದ್ದು ಬೇರೆ ಕಡೆ. ಮನುಷ್ಯ ಬಂದ ಅನ್ಕೊಳ್ಳಿ ಸೈಡಲ್ಲಿ ಹೋಗ್ತವೆ ಕೆಲವು ಆನೆಗಳು. ಆದ್ರೆ ಇದಕ್ಕೆ ಇವ್ರು ಹೀಗಾಗಿ ಮಾಡಿದ್ರಲ್ಲ, ಅದನ್ನೊಂದು ನರಾಂತಕನಾಗಿ ಮಾಡಿದ್ರಲ್ಲ, ಸಾಯಿಸ್ತು. ಅಂದ್ರೆ ಏನು ಸರ್ ಅದು? ಅಂದ್ರೆ ಅವನು ಅಡ್ಡ ತಿಡ್ಡ ಓಡ್ತಾನೆ, ಹೇಗಾಗುತ್ತೆ? ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಆನೆ ಆನೆ ಅಂತ ಓಡ್ತಾರೆ. ಯಾರು ಆನೆ ನೋಡಿರಕ್ಲ. ಯಾವನ ಕೂಗಿದ ಅಲ್ಲಿ ಆನೆ ಬಂತೋ ಆನೆ ಅಂತ. ಇವನೇನ್ ಮಾಡಿದ, ಇವನಿಗೆ ಇನ್ನು ಸ್ವಲ್ಪ ಏಜ್ ಆಗಿತ್ತು ಪಾಪ, ಓಡಿದ ಇವನು ಒಂದ್ ದಿಕ್ಕಲ್ಲಿ. ಅದ್ ನೋಡ್ಬೇಕಾರೆ ಆನೆ ಬರೋ ದಿಕ್ಕಲ್ಲೇ ಆನೆ ಮುಖದ ಕಡೆಗೆ ಓಡಿದ. ಆನೆ ಹೊಡೆದಾಗ್ತವನು, ಗಲಿಬಿಲಿ ಆದ. ಯಾರಿಗ್ ಗೊತ್ತಿಲ್ಲಲ್ಲ, ಆನೆ 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 ಅಂದ್ರು ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಓಡೋದ್ರು. ಈಗ ಆನೆ ಅಲ್ಲಿಂದ ಅವನ್ನ ಸಾಯಿಸಿ KR ಪೇಟೆ ದಾಟಿ ಅಲ್ಲಿಂದ ಹಾಸನ ಜಿಲ್ಲೆಗೆ ಪ್ರವೇಶ ಮಾಡಿ ಅಲ್ಲಿಂದ ಬಿಕ್ಕೋಟದ ಹತ್ರ ಜಗಬೋರನಹಳ್ಳಿಯಲ್ಲಿತ್ತು. ಈಗ ಎಲ್ಲಿ ಬಹುಶಃ ಆನೆ ಅಲ್ಲಿಂದ ಮತ್ತೆ ಗುಡ್ಬೆಟ್ಟ ಎಸ್ಟೇಟ್ ಅಂತ ಒಂದು ಎಸ್ಟೇಟ್ ಇದೆ, ಅಲ್ಲಿ ಮತ್ತೆ ಬೀಟಮ್ಮನ್ ಟೀಮಿಗೆ ಸೇರಿದೆ ಅಂತ ನಂಗೊಂದು ವರದಿ ಬಂತು. ಇದು ಈಗಾಗಲೇ ನರಾಂತಕ ಆನೆಗಳಲ್ಲಿ ಇದು ನರಾಂತಕ ಆನೆ. ಇದಕ್ಕೆ ಸದ್ಯಕ್ಕೆ ಯಾರು ಹೆಸರಿಟ್ಟಿಲ್ಲ. ಇನ್ನೇನಾರ ನಾವೇ ಒಂದು ಹೆಸರಿಡ್ಬೇಕು ಅದಕ್ಕೆ. ಏನಾರ ವೀರಭದ್ರ ದೇವಸ್ಥಾನದ ಹತ್ರನೇ ಅಲ್ಲಿಂದ 100 ಮೀಟ್ರೂ ಇಲ್ಲ, ಅಲ್ಲೇ ಇದ್ದಿದ್ದು ಅವತ್ತು. ಇದ್ರ ಜೊತೆಗಾರನ್ನ ಹಿಡಿದಿದ್ದು ಮರಿಯ, ಹಾಲು ಕುಡಿಯ ಮರಿ ಹಿಡಿದ್ರಲ್ಲ, ಅದು ಆ ದೇವಸ್ಥಾನ ಪಕ್ಕನೇ. ಇನ್ನೇನಾರ ಅದಕ್ಕೆ ವೀರಭದ್ರ ಅಂತ ಏನಾರ ನಾವೇ ಒಂದು ಹೆಸರು ಇಡ್ಬೇಕಷ್ಟೇ.